ಆತ್ಮೀಯ ಸ್ನೇಹಿತ ಬಂಧುಗಳೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ವಿಚಿತ್ರ ಎನಿಸಿದರೂ ವಿಸ್ಮಯಕಾರಿ ಹಾಗೂ ಕುತೂಹಲ ಮೂಡಿಸುವಂತಹ ನಿಗೂಢತೆಯಿಂದ ಕೂಡಿದ ಒಂದು ವಿಶಿಷ್ಟ ಪುಸ್ತಕದ ವಿಷಯವನ್ನು ಹಂಚಿಕೊಳ್ಳಲು ಈ ಸಂಚಿಕೆಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೇನೆ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವೆಲ್ಲರೂ ಪುಸ್ತಕಗಳನ್ನು ಓದುವುದರಿಂದ ಪುಸ್ತಕದಲ್ಲಿರುವಂತಹ ಆಚಾರ ವಿಚಾರದಿಂದ ಜ್ಞಾನ ಬರಬಹುದು. ಆ ಜ್ಞಾನದಿಂದ ನಮಗೆ ಅಥವಾ ನಮ್ಮ ಸಮಾಜಕ್ಕೆ ಒಳಿತು ಸಹ ಆಗ್ಬೋದು. ಆದರೆ ನಾನೀಗ ಹೇಳಲು ಹೊರಟಿರುವ ಈ ಪುಸ್ತಕದ ವಿಚಾರ ಕೇಳಿದರೆ ನಿಮಗೆ ವಿಚಿತ್ರ ಎನಿಸುತ್ತದೆ. ಯಾಕಂದರೆ ಈ ಪುಸ್ತಕವನ್ನು ಓದಿದಂಥ ವ್ಯಕ್ತಿ ಅರೆಹುಚ್ಚನಾಗ್ತಾನೆ, ಇಲ್ಲ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ತಾನೆ. ಇದೇ ಕಾರಣದಿಂದ ಈ ಪುಸ್ತಕವನ್ನು ನಮ್ಮ ಭಾರತ ದೇಶದಲ್ಲಿ ಓದಲು ನಿಷೇಧಿಸಲಾಗಿದೆ. ಈ ಪುಸ್ತಕವನ್ನು ಓದಿದಂತಹ ಕೆಲವು ಮಹಾನ್ ವ್ಯಕ್ತಿಗಳು ಯಾರು? ಈ ಪುಸ್ತಕವನ್ನು ಬರೆದಂಥವರು ಯಾರು? ಈ ವಿಸ್ಮಯಕಾರಿ ಪುಸ್ತಕದ ವಿಷಯವನ್ನು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಾನೀಗ ಹೇಳಲು ಹೊರಟಿರುವ ಈ ಪುಸ್ತಕದ ಹೆಸರು ನೀಲವಂತಿ ಗ್ರಂಥ ಅಂತ. ಈ ಪುಸ್ತಕಕ್ಕೆ ಶಾಪಗ್ರಸ್ತ ಪುಸ್ತಕ ಅಂತ ಕರೆಯಲಾಗುತ್ತೆ. ನಾನು ಮೊದಲೇ ಹೇಳಿದಂತೆ ಈ ಪುಸ್ತಕವನ್ನು ಭಾಗಂಶ ಓದುವುದು ಅಥವಾ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಓದುವುದರಿಂದ ಓದುವಂತಹ ವ್ಯಕ್ತಿ ಹುಚ್ಚನಾಗ್ತಾನೆ. ಅಷ್ಟೇ ಅಲ್ಲ, ಏನಾದರೂ ಈ ಪುಸ್ತಕವನ್ನು ಸರಿಯಾಗಿ ಮತ್ತು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಓದಿದ ವ್ಯಕ್ತಿ ಮಹಾನ್ ಜ್ಞಾನಿಯಾಗ್ತಾನೆ. ಆದರೆ ಈ ಪುಸ್ತಕ ಓದಿದ ಕೆಲವು ಗಂಟೆಗಳು ಅಥವಾ ಕೆಲವು ದಿನಗಳು ಕಳೆದ ನಂತರ ಒಂದು ಕ್ಷಣವೂ ಈ ಭೂಮಿಯ ಮೇಲೆ ಇರಲು ಬಯಸದೆ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ತಾನೆ. ಅಷ್ಟು ಭಯಾನಕರವಾಗಿದೆ ಈ ಪುಸ್ತಕದ ಇತಿಹಾಸ. ಈ ಪುಸ್ತಕವನ್ನು ಬರೆದವರ ವಿಚಾರಕ್ಕೆ ಬಂದರೆ ಹಲವಾರು ಕಥೆಗಳು ಬಂದು ಹೋಗುತ್ತವೆ. ಆದರೆ ಅತಿ ಹೆಚ್ಚು ಜನಮನ್ನಣೆ ಮತ್ತು ಸತ್ಯಕ್ಕೆ ಸಮೀಪ ಇರುವ ಕಥೆಯನ್ನು ನಾನು ಹೇಳಲು ಹೊರಟಿರುವ ಈ ವಿಷಯ ಇದಾಗಿದೆ. ಸ್ನೇಹಿತರೆ, ಈ ಪುಸ್ತಕವನ್ನು ಬರೆದಂಥವರು ಒಬ್ಬ ಮಹಿಳೆ. ಅವಳ ಹೆಸರು ನೀಲವಂತಿ ಅಂತ. ಈ ಪುಸ್ತಕ ಎಷ್ಟನೆಯ ಕಾಲಮಾನದು ಅಂತ ಸರಿಯಾದ ಮಾಹಿತಿ ಇಲ್ಲ. ಆದರೆ ಈ ನೀಲವಂತಿ ಎನ್ನುವ ಈ ಪುಟ್ಟ ಬಾಲಕಿ ಉತ್ತರ ಪ್ರದೇಶದ ಹಳ್ಳಿ ಒಂದರಲ್ಲೇ ಒಬ್ಬ ಮಹಾನ್ ವಿದ್ವಾಂಸನ ಮಗಳಾಗಿ ಬೆಳೀತಾ ಇರುತ್ತಾಳೆ. ಬಾಲ್ಯದಿಂದಲೂ ತನ್ನ ವಯಸ್ಸಿನ ಮಕ್ಕಳಿಗಿಂತ ತುಂಬ ಭಿನ್ನವಾಗಿದ್ದ ಈ ನೀಲವಂತಿ 5 ವರ್ಷಗಳಾಗಿದ್ದಾಗಿನಿಂದ ಈ ಹುಡುಗಿ ತನ್ನ ಸುತ್ತಮುತ್ತಲಿನ ಪ್ರಾಣಿಗಳ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದಳು. ಆಕೆಯ ಸುತ್ತ ಇದ್ದ ಹಾವು, ಚೇಳು, ಮುಂಗಸಿಗಳು ಮನುಷ್ಯರ ದೃಷ್ಟಿಗೆ ದೂರ ಇರುವ ಆ ಸ್ಥಳಗಳಲ್ಲಿ ಹೂತಿಟ್ಟಿರುವ ಸಂಪತ್ತಿನ ಬಗ್ಗೆ ಹೇಳ್ತಾ ಇದ್ವು. ಯಾರ ಕಣ್ಣಿಗೂ ಕಾಣದಂತಹ ನಿಗೂಢ ನಿಧಿ ಸಂಪತ್ತು ಈ ಬಾಲಕಿಯ ಕಣ್ಣಿಗೆ ಕಂಡಿದ್ದರೂ ಸಹ ಅದರ ಮೇಲೆ ವ್ಯಾಮೋಹಗೊಳ್ಳದೆ ಅದನ್ನು ಹುಡುಕಿಕೊಂಡು ಹೋಗಲು ಇಲ್ಲ ಈ ನೀಲವಂತಿ ಬೆಳೆಯುತ್ತಾ ಹೋದಂತೆ ಅವಳಲ್ಲಿ ಅಗೋಚರ ಶಕ್ತಿ ಹೆಚ್ಚಾಗುತ್ತಲೇ ಹೋಗುತ್ತದೆ. ನೀಲವಂತಿ ರಾತ್ರಿ ನಿದ್ದೆಗೆ ಜಾರಿದ ತಕ್ಷಣ ಅವಳ ಕನಸಿನಲ್ಲಿ ಆತ್ಮಗಳು ಬಂದು ಅವಳೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತವೆ. ಅಗೋಚರ ಶಕ್ತಿಗಳು ಅವಳ ಕನಸಿನಲ್ಲಿ ಬರುವಂತಹ ಈ ವಿಚಾರವನ್ನು ಯಾರ ಮುಂದೆ ಹೇಳದೆ ಆ ನೀಲವಂತಿ ನಿಗೂಢತೆಯಿಂದನೇ ಇರ್ತಾಳೆ. ಅವಳ ಕನಸಿನಲ್ಲಿ ಬರುವಂತಹ ಆ ಅಗೋಚರ ಶಕ್ತಿಗಳು ಅವಳ ಮುಂಬರುವ ಭವಿಷ್ಯದ ಬಗ್ಗೆ ಅವಳಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ವು. ಹೀಗೆ ದಿನಗಳು ಕಳೆದಂತೆ ನೀಲವಂತಿಗೆ 16ರ ಹರೆಯದ ಯುವತಿಯಾಗಿ ತುಂಬ ಸುಂದರವಾಗಿ ಬೆಳೆಯುತ್ತಾಳೆ. ಅದಷ್ಟೇ ಅಲ್ಲದೆ ಅವಳು ಬೆಳೆದಂತೆ ಅವಳ ಜೊತೆ ಆ ನಿಗೂಢತೆಯ ವಿಚಾರಗಳನ್ನು ತಿಳಿಸುವಂತಹ ಆ ಅಗೋಚರ ಶಕ್ತಿಗಳು ಸಹ ಅವಳ ಜೊತೆ ಬೆಳೆಯಲು ಪ್ರಾರಂಭಿಸುತ್ತವೆ. ಈಗ ನೀಲವಂತಿಗೆ ಯಾವುದೋ ಒಂದು ಚೈತನ್ಯ ಶಕ್ತಿಯ ಅಥವಾ ಆತ್ಮವು ನೀಲವಂತಿಗೆ ಹೊಸ ಜ್ಞಾನದ ವಿಚಾರವನ್ನು ಹೇಳುತ್ತಾ ಅವಳಿಗೆ ಮಂತ್ರಶಕ್ತಿ ಕಲಿಯಲು ಪ್ರೇರೇಪಿಸುತ್ತಾನೇ ಇರ್ತವೆ. ಆ ಎಲ್ಲ ಮಂತ್ರಶಕ್ತಿಯನ್ನು ಮತ್ತು ಜ್ಞಾನವನ್ನು ನೆನಪಿಟ್ಟುಕೊಳ್ಳಲು ನೀಲವಂತಿ ಈ ಎಲ್ಲ ಮಂತ್ರಶಕ್ತಿಯ ವಿಚಾರವನ್ನು ಬರೆಯಲು ಪ್ರಾರಂಭಿಸುತ್ತಾಳೆ. ಈ ನಿಗೂಢತೆಯ ವಿಚಾರಗಳು ಅವಳ ಅನುಭವಕ್ಕೆ ಬರುವುದು ಹೆಚ್ಚಾದಂತೆ ಅವಳಿಗೆ ತಾನು ಯಾರೆಂಬ ಪ್ರಶ್ನೆ ಅವಳಿಗೆ ಮೂಡುತ್ತೆ. ಅದೇ ದಿನ ಅವಳ ಕನಸಿನಲ್ಲಿ ಅವಳೊಬ್ಬಳು ಯಕ್ಷಿಣಿ ಕನ್ಯೆ ಅಂತ ಅವಳಿಗೆ ತಿಳಿಯುತ್ತೆ. ಇದೇ ಕಾರಣದಿಂದ ಅವಳು ಹುಟ್ಟಿನಿಂದಲೇ ಈ ಅದ್ಭುತ ಶಕ್ತಿಗಳನ್ನು ಹೊಂದಿದವಳು ಎಂಬ ವಿಚಾರ ಗೊತ್ತಾಗುತ್ತಿದ್ದಂತೆ ಯಾವುದೋ ಒಂದು ಶಾಪದಿಂದ ಯಕ್ಷಿಣಿಯಾದ ಇವಳು ಈ ಭೂಮಿಯ ಮೇಲೆ ನೀಲವಂತಿಯಾಗಿ ಜನಿಸಿದ್ದಾಳೆ. ಈಗ ಅವಳ ಶಾಪ ವಿಮೋಚನೆಯ ಕಾಲ ಸಮೀಪಿಸುತ್ತಿದೆ. ಆದಷ್ಟು ಬೇಗ ಈ ಲೋಕ ಬಿಟ್ಟು ತನ್ನ ನೈಜ ಪ್ರಪಂಚಕ್ಕೆ ಬರುವಂತೆ ಅವಳಿಗೆ ತನ್ನ ಕನಸಿನಲ್ಲಿ ಬಂದಂಥ ಆ ಅಗೋಚರ ಶಕ್ತಿ ಅವಳಿಗೆ ಆದೇಶಿಸುತ್ತದೆ.
ನೀಲವಂತಿ ಈ ಲೋಕವನ್ನು ಬಿಟ್ಟು ತನ್ನ ನೈಜ ಪ್ರಪಂಚಕ್ಕೆ ಹೋಗಲು ಅದರ ವಿಧಿವಿಧಾನಗಳನ್ನು ಆ ಅಗೋಚರ ಶಕ್ತಿಗೆ ಕೇಳ್ತಾಳೆ. ಆ ದಿನ ಅವಳ ಕನಸಿನಲ್ಲಿ ಆ ಅಗೋಚರ ಶಕ್ತಿ ಪ್ರತ್ಯಕ್ಷವಾಗಿ ನೀಲವಂತಿ ವಾಸಿಸುವಂತಹ ಹಳ್ಳಿಯಿಂದ ಹಲವಾರು ಮೈಲಿಗಳ ದೂರದ ನದಿಯ ತೀರದ ದಡದಲ್ಲಿ ಒಂದು ಬೃಹತ್ತಾಕಾರದ ದೊಡ್ಡ ಆಲದ ಮರ ಇರುವುದನ್ನು ತಿಳಿಸಿಕೊಡುತ್ತದೆ. ಆ ಆಲದ ಮರದ ಮುಖಾಂತರ ತನ್ನ ನೈಜ ಪ್ರಪಂಚಕ್ಕೆ ಹೋಗಲು ಅದು ದಾರಿಯಾಗಿದೆ ಎಂಬ ವಿಚಾರವನ್ನು ಆ ಅಗೋಚರ ಶಕ್ತಿ ಅವಳಿಗೆ ತಿಳಿಸುತ್ತದೆ. ನೀಲವಂತಿ ಅವಳು ಕಂಡ ಆ ಕನಸಿನ ನಂತರದಲ್ಲಿ ನೀಲವಂತಿ ತನ್ನ ದೀರ್ಘ ಪ್ರಯಾಣವನ್ನು ಪ್ರಾರಂಭಿಸುತ್ತಾಳೆ. ಕೆಲವು ದಿನಗಳ ನಂತರ ಅವಳು ಕಾಡಿನಲ್ಲಿ ಸಂಚರಿಸುತ್ತಿರಲು ಒಬ್ಬ ವ್ಯಕ್ತಿಯ ಪರಿಚಯವಾಗುತ್ತದೆ. ನೀಲವಂತಿಯ ಸೌಂದರ್ಯಕ್ಕೆ ಮರುಳಾದ ಆ ವ್ಯಕ್ತಿ ಅವಳ ಮೈಮಾಟಕ್ಕೆ ಸೋತು ಹೋಗ್ತಾನೆ. ಇದನ್ನು ಗಮನಿಸಿದ ನೀಲವಂತಿ ಅವನ ಪರಿಚಯ ಮಾಡಿಕೊಂಡು ತನಗೆ ಸಹಾಯ ಮಾಡಲು ಕೇಳಿಕೊಳ್ತಾಳೆ. ವೃತ್ತಿಯಲ್ಲಿ ವ್ಯಾಪಾರಸ್ಥನಾದ ಆ ವರ್ತಕ ಅವಳಿಗೆ ಸಹಾಯ ಮಾಡಲು ಒಪ್ಪಿಕೊಳ್ತಾನೆ. ಆದರೆ ತನ್ನ ಜೊತೆ ಮದುವೆ ಆದರೆ ಮಾತ್ರ ತಾನು ಸಹಾಯ ಮಾಡುವೆ ಎಂದು ಅವಳಿಗೆ ಹೇಳುತ್ತಾನೆ. ಅವನ ಮಾತಿಗೆ ಒಪ್ಪಿದ ನೀಲವಂತಿ, ನಾನು ನಿನ್ನ ಜೊತೆ ಮದುವೆಯಾಗಿಯೂ ಮತ್ತು ನಿನ್ನೊಂದಿಗೆ ವಾಸಿಸಲಾಗಿಯೂ ಇರುತ್ತೇನೆ. ಆದರೆ ನಾನು ನಿನ್ನೊಂದಿಗೆ ಯಾವುದೇ ರಾತ್ರಿಯನ್ನು ಮಾತ್ರ ಕಳೆಯುವುದಿಲ್ಲ ಮತ್ತು ರಾತ್ರಿಯಲ್ಲಿ ನಾನು ಎಲ್ಲಿಗಾದರೂ ಹೋಗುವ ಸ್ವಾತಂತ್ರ್ಯ ನನಗಿರಬೇಕು. ಅದನ್ನು ನೀನು ಪ್ರಶ್ನೆ ಮಾಡಬಾರದು ಎಂದು ಹೇಳ್ತಾಳೆ. ಅವಳ ಸೌಂದರ್ಯಕ್ಕೆ ಮಾರು ಹೋದ ಆ ವರ್ತಕ ಅವಳ ಮಾತಿಗೆ ಒಪ್ಪಿಕೊಂಡು ಅವಳನ್ನು ತನ್ನ ಸ್ವಗ್ರಾಮಕ್ಕೆ ಕರೆದುಕೊಂಡು ಹೋಗ್ತಾನೆ. ಆ ವರ್ತಕನ ಗ್ರಾಮವು ನೀಲವಂತಿಯ ಕನಸಿನಲ್ಲಿ ಹೇಳಿದ ನದಿಯ ತೀರದ ಆಲದ ಮರದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿಯೇ ಇರುತ್ತದೆ. ನೀಲವಂತಿಯು ಆ ವರ್ತಕನೊಡನೆ ಸಂಸಾರ ಮಾಡುತ್ತಾ ಅವನ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸುತ್ತಾಳೆ. ಆದರೆ ಅವಳು ಪ್ರತಿದಿನ ರಾತ್ರಿ ಮಾತ್ರ ನಿಗೂಢತೆಯಿಂದ ಅವನ ಮನೆಯಿಂದ ಹೊರಗೆ ಹೋಗ್ತಾನೆ ಇರ್ತಾಳೆ. ಪ್ರತಿ ರಾತ್ರಿಯೂ ಆ ಆಲದ ಮರದ ಕೆಳಗೆ ಕುಳಿತು ಅಲ್ಲಿರುವ ಅಗೋಚರ ಶಕ್ತಿಗಳು ಕಲಿಸಿದಂಥ ಮಂತ್ರಗಳನ್ನು ಮತ್ತು ಉಪದೇಶಗಳನ್ನು ಮನನ ಮಾಡ್ತಾನೆ ಇರ್ತಾಳೆ. ಅವಳು ಕೈಗೊಂಡ ಕಾರ್ಯ ಯಶಸ್ವಿ ಆಗಬೇಕೆಂದರೆ ವಿವಿಧ ರೀತಿಯ ಮಂತ್ರಗಳನ್ನು ಉಚ್ಚಾರ ಮಾಡುತ್ತಾ ಒಂದು ಪ್ರಾಣಿಯನ್ನು ಬಲಿ ಕೊಡಲು ಮುಂದಾಗ್ತಾಳೆ. ನೀಲವಂತಿಯು ಹೀಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ತನ್ನ ಲೋಕಕ್ಕೆ ಹೋಗಲು ತಯಾರಿಯಾಗುತ್ತಿರುತ್ತಾಳೆ. ನೀಲವಂತಿ ದಿನಾಲು ತನ್ನ ಪುಸ್ತಕದಲ್ಲಿ ಈ ಎಲ್ಲ ಮಂತ್ರಗಳನ್ನು ಮತ್ತು ಆಚರಣೆಗಳನ್ನು ಬರೆದಿಡುತ್ತಾ ತನ್ನ ಬಾಲ್ಯದಿಂದಲೂ ತನಗೆ ತಿಳಿದ ಎಲ್ಲ ಜ್ಞಾನವನ್ನು ಸಂಪೂರ್ಣವಾಗಿ ಬರೆದಿಡುತ್ತಾಳೆ. ಒಂದು ದಿನ ನೀಲವಂತಿಗೆ ದೈವವಾಣಿಯಾಗುತ್ತದೆ. ಇಂದು ರಾತ್ರಿ ನೀಲವಂತಿ ಒಂದು ಪ್ರಾಣಿಯನ್ನು ಬಲಿ ಕೊಡಬೇಕು ಮತ್ತು ಅವಳು ಒಂದು ಮರದ ಬಳಿಯ ನದಿ ತೀರದಲ್ಲಿರುವ ಒಂದು ಶವವಿದ್ದು ಆ ಶವದ ಸೊಂಟದಲ್ಲಿ ಬಟ್ಟೆಯ ಗಂಟು ಇದೆ. ಅದರಲ್ಲಿ ಒಂದು ವಿಶೇಷವಾದ ದಾರವಿದ್ದು ಅದರ ಆಶೀರ್ವಾದದಿಂದ ಮತ್ತು ಕೆಲವು ರಹಸ್ಯ ಮಂತ್ರದಿಂದ ನೀನು ಯಕ್ಷಿಣಿಯ ರೂಪ ಪಡೆದು ನಿನ್ನ ಲೋಕಕ್ಕೆ ಹೋಗುವ ದಾರಿ ನಿನಗೆ ಸಿಗುತ್ತದೆ ಅಂತ ಆ ದೈವವಾಣಿ ಇವಳಿಗೆ ತಿಳಿಸುತ್ತದೆ. ಆ ದೈವವಾಣಿ ಕೇಳಿದ ನೀಲವಂತಿ ಅದರ ಪ್ರಕಾರವೇ ಆ ರಾತ್ರಿ ತನ್ನ ಲೋಕಕ್ಕೆ ಹೋಗಲು ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡು ರಾತ್ರಿ ಕತ್ತಲಾದ ಕೂಡಲೇ ಹೋಗಬೇಕು ಅಂತ ಅಂದ್ಕೊಳ್ತಾಳೆ. ಎಲ್ಲ ರೀತಿಯ ತಯಾರಿ ಮಾಡಿಕೊಳ್ತಾಳೆ. ಆದರೆ ಆ ಊರಿನ ಗ್ರಾಮಸ್ಥರಿಗೆ ಕೆಲವು ದಿನಗಳಿಂದ ನೀಲವಂತಿಯ ಚಲನವಲನಗಳ ಮೇಲೆ ಗಮನವಿಟ್ಟ ಕಾರಣ ಅವಳ ಮೇಲೆ ಅನುಮಾನ ಬಂದಿರುತ್ತದೆ. ಹಾಗಾಗಿ ಗ್ರಾಮಸ್ಥರೆಲ್ಲರೂ ಕೂಡಿ ನೀಲವಂತಿ ರಾತ್ರಿ ಹೊತ್ತಿನಲ್ಲಿ ಕಾಡಿನಲ್ಲಿ ಏನು ಮಾಡುತ್ತಾಳೆ ಎಂಬುದನ್ನು ನಾವು ಇಂದು ನೋಡೋಣ ಅಂತ ಆ ಗ್ರಾಮದ ಜನರೆಲ್ಲರೂ ನೀಲವಂತಿಯ ಬೆನ್ನ ಹಿಂದೆ ಗುಪ್ತವಾಗಿ ಗ್ರಾಮಸ್ಥರೆಲ್ಲರೂ ಹೋಗ್ತಾರೆ. ನೀಲವಂತಿ ಎಂದಿನಂತೆ ಆ ಮರದ ಕಡೆಗೆ ಹೋಗಿ ಆ ದೈವವಾಣಿ ಹೇಳಿದ ಹಾಗೆ ಒಂದು ಪ್ರಾಣಿಯನ್ನು ಬಲಿ ಕೊಡ್ತಾಳೆ. ಇದನ್ನು ಕಣ್ಣಾರೆ ಕಂಡ ಗ್ರಾಮಸ್ಥರು ಅಚ್ಚರಿಗೊಳ್ತಾರೆ. ಈ ನೀಲವಂತಿ ಮಾಟಗಾರ್ತಿ ಅಥವಾ ಮಾಯಾಂಗೆ ಎಂದು ಭಾವಿಸಿಕೊಳ್ತಾರೆ. ಇದನ್ನು ಕಣ್ಣಾರೆ ನೋಡಿದ ಆ ಊರಿನ ಜನರೆಲ್ಲರೂ ನೀಲವಂತಿಯನ್ನು ಕೊಲ್ಲುವ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಆದರೆ ಅವಳನ್ನು ಕೊಲ್ಲುವ ಮೊದಲು ಅವಳ ಪತಿಯನ್ನು ಆ ಸ್ಥಳಕ್ಕೆ ಕರೆತರಲಾಗುತ್ತೆ. ಗ್ರಾಮಸ್ಥರ ವರ್ತನೆಯಿಂದ ಬೇಸತ್ತು ಆ ನೀಲವಂತಿಯ ಪತಿ ಆ ಸ್ಥಳಕ್ಕೆ ಬಂದು ನೋಡಿದಾಗ ನೀಲವಂತಿ ಪ್ರಾಣಿಯ ಬಲಿ ಕೊಟ್ಟು ತದನಂತರದಲ್ಲಿ ನದಿಯ ನೀರಿನಲ್ಲಿ ಇದ್ದ ಶವದ ಸೊಂಟದ ಮೇಲೆ ಇದ್ದ ಆ ಗಂಟನ್ನು ತನ್ನ ಬಾಯಿಯಿಂದ ಬಿಚ್ಚಲು ಪ್ರಯತ್ನಿಸುತ್ತಿರುವುದನ್ನು ಎಲ್ಲರ ಸಮ್ಮುಖದಲ್ಲಿ ಅವನು ಸಹ ನೋಡ್ತಾನೆ. ಆದರೆ ದೂರದಿಂದ ನೋಡಿದ ಗ್ರಾಮಸ್ಥರು ನೀಲವಂತಿ ಆ ಶವವನ್ನು ತಿನ್ನುತ್ತಿದ್ದಾಳೆ ಅಂತ ಅಂದುಕೊಳ್ತಾರೆ.
ಅವರು ನೀಲವಂತಿಯನ್ನು ನರಭಕ್ಷಕಿ ಎಂದು ಭಾವಿಸಿಬಿಡ್ತಾರೆ. ಇದನ್ನು ಕಂಡ ಗ್ರಾಮದ ಜನರು ನೀಲವಂತಿಯ ಮೇಲೆ ಹಲ್ಲೆ ಮಾಡಲು ಮುಂದಾದಾಗ ಅವಳ ಪತಿ ನೀಲವಂತಿಯ ಮುಂದೆ ಅಡ್ಡಲಾಗಿ ನಿಂತು ಈಗ ಅವನು ಒಬ್ಬ ದೈತ್ಯ ಪಿಶಾಚಿಯಾಗಿ ಮಾರ್ಪಡ್ತಾನೆ. ಅವನು ತನ್ನ ದೊಡ್ಡ ದೊಡ್ಡ ಉಗುರುಗಳಿಂದ ಗ್ರಾಮಸ್ಥರನ್ನು ಒಬ್ಬರನ್ನು ಹರಿದು ಹಾಕಲು ಪ್ರಾರಂಭಿಸುತ್ತಾನೆ. ವರ್ಷಾನುಗಟ್ಟಲೆ ಮನುಷ್ಯನೆಂದು ಭಾವಿಸಿದ ವರ್ತಕ ನೀಲವಂತಿಗಿಂತಲೂ ಹೀನಾಯವಾದ ದೊಡ್ಡ ಪಿಶಾಚಿಯಾಗಿದ್ದನ್ನು ಕಂಡು ಗ್ರಾಮಸ್ಥರು ಗಾಬರಿಗೊಳ್ತಾರೆ. ಪಿಶಾಚಿಯು ನೀಲವಂತಿಯನ್ನು ಅಲ್ಲಿಂದ ಕರೆದುಕೊಂಡು ಕಾಡಿನ ಕಡೆಗೆ ಓಡಿ ಹೋಗಿ ನೀಲವಂತಿ ಹೇಳಿದ ಸ್ಥಳವನ್ನು ತಲುಪಿಸುತ್ತದೆ. ತದನಂತರ ತನಗೆ ನೀಲವಂತಿ ಯಕ್ಷಿಣಿ ಎಂದು ಮೊದಲೇ ಗೊತ್ತಿತ್ತು ಎಂಬ ವಿಚಾರ ನೀಲವಂತಿಗೆ ಆ ಪಿಶಾಚಿ ಹೇಳುತ್ತದೆ. ಯಾಕೆ ನೀಲವಂತಿಗೆ ಆ ಪಿಶಾಚಿ ಸಹಾಯ ಮಾಡುತ್ತಿದೆ ಎಂಬ ವಿಚಾರ ತಿಳಿದಾಗ ನೀಲವಂತಿ ಸಹ ಅಚ್ಚರಿಗೊಳ್ತಾಳೆ. ಯಾಕಂದರೆ ನೀಲವಂತಿ ಬರೆದಿಟ್ಟ ಆ ಪುಸ್ತಕದ ಜ್ಞಾನದ ಮೇಲೆ ಮತ್ತು ಅದನ್ನು ಕಲಿಯುವ ಉದ್ದೇಶ ಆ ಪಿಶಾಚಿಗೆ ಇತ್ತು. ತಾನು ಬರೆದಿಟ್ಟ ಆ ಪುಸ್ತಕದ ಜ್ಞಾನವನ್ನು ಅರಿತುಕೊಂಡರೆ ಈ ರಕ್ತ ಪಿಶಾಚಿ ಅದನ್ನು ದುರುಪಯೋಗ ಪಡಿಸಿಕೊಳ್ಳುತ್ತದೆ ಎಂಬ ವಿಚಾರ ತಿಳಿದ ತಕ್ಷಣವೇ ಆ ಪಿಶಾಚಿಯನ್ನು ಕೊಂದು ಹಾಕ್ತಾಳೆ ನೀಲವಂತಿ. ಆದರೆ ಕೆಲವೇ ಕ್ಷಣಗಳಲ್ಲಿ ಆ ರಕ್ತ ಪಿಶಾಚಿ ಮತ್ತೆ ಜೀವಂತವಾಗುತ್ತದೆ. ಈ ರಾಕ್ಷಸನನ್ನು ಸೋಲಿಸುವುದು ತನ್ನ ಶಕ್ತಿಗೆ ಮೀರಿದೆ ಎಂದು ಅರಿತ ನೀಲವಂತಿ ತಕ್ಷಣವೇ ಆ ಪುಸ್ತಕದ ಮೇಲೆ ಒಂದು ಶಾಪ ಇಡ್ತಾಳೆ. ಕೆಟ್ಟ ಕಣ್ಣುಗಳಿಂದ ಓದುವವನು ಸಾಯುತ್ತಾನೆ ಮತ್ತು ಯಾರಾದರೂ ಅದನ್ನು ಪೂರ್ಣವಾಗಿ ಓದಿದರೆ ಅದು ಯಾರಿಗಾದರೂ ಹಾನಿಯುಂಟು ಮಾಡುತ್ತದೆ ಎಂದು ಶಾಪ ಬಿಟ್ಟು ಯಾರಾದರೂ ಅದನ್ನು ಓದಲು ಪ್ರಯತ್ನಿಸಿದರೆ ಅವನು ಹುಚ್ಚನಾಗುತ್ತಾನೆ ಎಂದು ಶಪಿಸಿಬಿಡ್ತಾಳೆ. ಈ ಶಾಪದ ನಂತರ ನೀಲವಂತಿ ತನ್ನ ಗ್ರಂಥದೊಂದಿಗೆ ಅಲ್ಲಿಂದ ಕಣ್ಮರೆಯಾಗಿ ಬಿಡ್ತಾಳೆ. ಆದರೆ ಈ ಘಟನೆ ನಡೆದ ತದನಂತರದಲ್ಲಿ ನೀಲವಂತಿ ಮತ್ತೆ ತನ್ನ ಪ್ರಪಂಚಕ್ಕೆ ಹಿಂದಿರುಗಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಅದು ಹೋಗಲು ಅವಳಿಗೆ ಏಕೈಕ ಅವಕಾಶವಾಗಿತ್ತು. ಅದಕ್ಕಾಗಿ ಅವಳು ಬಹಳ ದಿನಗಳಿಂದ ಆ ಅವಕಾಶಕ್ಕಾಗಿ ಕಾಯುತ್ತಾಳೆ. ಆ ಗ್ರಂಥವನ್ನು ಕೊನೆಯದಾಗಿ ಪಡೆದವರು ಯಾರೆಂದು ಯಾರಿಗೂ ಸಹ ತಿಳಿದಿಲ್ಲ. ಆದರೆ ಕೊನೆಯಲ್ಲಿ ಅವಳು ಬರೆದಿದ್ದ ಆ ಜ್ಞಾನವನ್ನು ಪುಸ್ತಕದ ರೂಪದಲ್ಲಿ ನೀಡಲಾಗಿದೆ ಮತ್ತು ಅದೇ ಸಮಯದಲ್ಲಿ ಆ ಪುಸ್ತಕವನ್ನು ಅನೇಕ ಭಾಗಗಳಾಗಿ ವಿಂಗಡಿಸಲಾಗಿದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಈ ನೀಲವಂತಿ ಪುಸ್ತಕ ಶಾಪಗ್ರಸ್ತವಾಗಿರುವುದರಿಂದ ಮತ್ತು ನಿಗೂಢತೆಯಿಂದ ಕೂಡಿರುವುದರಿಂದ ಈ ಪುಸ್ತಕವನ್ನು ಬ್ರಿಟಿಷ್ ಸರ್ಕಾರವು 1935ರಲ್ಲಿ ನಿಷೇಧಿಸುತ್ತದೆ. ನಂಬಿಕೆಯ ಪ್ರಕಾರ ಮುನ್ಷಿ ಭಗವಾನ್ ದಾಸ್ ಅವರ ಮಗಳು ಬರೆದ ಪುಸ್ತಕವು ಶಾಪಗ್ರಸ್ತವಾಗಿರುವ ಕಾರಣ ಈ ಪುಸ್ತಕವನ್ನು ಭಾರತದಲ್ಲಿ ಓದಲು ನಿಷೇಧಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಆದರೆ ಇದಕ್ಕೆ ಎಲ್ಲಿಯೂ ಸಹ ಪುರಾವೆಗಳಿಲ್ಲ. ನೀಲವಂತಿ ಗ್ರಂಥವು ಕೇವಲ 5 ಭಾಗಗಳು ಮಾತ್ರ ಅಂತರ್ಜಾಲದಲ್ಲಿ ನಮಗೆ ಇಂದಿಗೂ ಸಿಗುತ್ತವೆ. ಅವು ಸುಳ್ಳೋ ನಿಜವೋ ಎಂಬ ವಿಚಾರ ಯಾರಿಗೂ ಗೊತ್ತಿಲ್ಲ. ಈ ಪುಸ್ತಕಕ್ಕೆ ಸಂಬಂಧಿಸಿದ ಸಂಗತಿಗಳು ಸತ್ಯಕ್ಕೆ ಸಮೀಪವಿದ್ದರೂ ಅದು ಸುಳ್ಳು ಅಂತ ಕೆಲವರು ಹೇಳಿದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗದೆ ಸಂಶಯದಿಂದನೇ ನೋಡಲಾಗುತ್ತೆ. ಈ ಪುಸ್ತಕದ ಹೆಸರನ್ನು ಅದರ ಹೆಸರಿನ ಆಧಾರದ ಮೇಲೆ ನೀಲವಂತಿ ಪುಸ್ತಕ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಈ ಗ್ರಂಥವನ್ನು ಸಂಪೂರ್ಣವಾಗಿ ಓದಿದಂಥವರು ಪ್ರಾಣಿ ಪಕ್ಷಿಗಳೊಂದಿಗೆ ಮಾತನಾಡಬಲ್ಲರು ಮತ್ತು ಅವರ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಂತ ಹೇಳಲಾಗುತ್ತೆ. ಸ್ವಾಮಿ ವಿವೇಕಾನಂದರು ಈ ಪಠ್ಯವನ್ನು ಸರಳ ಭಾಷೆಯಲ್ಲಿ ಭಾಷಾಂತರಿಸಲು ಪ್ರಯತ್ನಿಸಿದ್ದರು ಎಂದು ಹೇಳಲಾಗುತ್ತದೆ. ಏಕೆಂದರೆ ಸ್ವಾಮಿಯವರಿಗೆ ಹಲವು ಭಾಷೆಗಳ ಜ್ಞಾನವಿತ್ತು ಮತ್ತು ಅವರು ಹಿಂದೂ ಧರ್ಮದ ಪ್ರಪಂಚದಾದ್ಯಂತ ಹರಡಲು ಬಯಸಿದಂಥವರು. ಆದ್ದರಿಂದ ಅವರು ನೀಲವಂತಿ ಗ್ರಂಥವನ್ನು ಸಹ ಅನುವಾದಿಸಲು ಪ್ರಯತ್ನಿಸಿದರಂತೆ. ಅದನ್ನು ಎಲ್ಲರೂ ಓದಿಸುವಂತೆ ಸರಳ ಭಾಷೆಯಲ್ಲಿ ಬರೆಯಲು ಅವರು ಪ್ರಯತ್ನಿಸಿದರು ಅಂತ ಹೇಳಲಾಗುತ್ತೆ. ನೀಲವಂತಿ ಗ್ರಂಥವನ್ನು ಓದಿದ್ದರಿಂದ ಸ್ವಾಮೀಜಿಯವರ ಸಾವು ಸಂಭವಿಸಿದೆ ಎಂದು ಇಂದು ಕೆಲವರು ಸಹ ನಂಬುತ್ತಾರೆ. ಇದಿಷ್ಟು ನೀಲವಂತಿ ಪುಸ್ತಕಕ್ಕೆ ಸಂಬಂಧಪಟ್ಟ ವಿಷಯವಾಗಿದೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಇಂಥದೇ ರೋಮಾಂಚನಕಾರಿ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಂತ ಹೇಳುತ್ತಾ ಈ ಸಂಚಿಕೆ ಮುಕ್ತಾಯಗೊಳಿಸುವೆ. ಅಲ್ಲಿಯವರೆಗೆ ನನ್ನೆಲ್ಲ ಬಂಧು ಮಿತ್ರರಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.